ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲಿನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದಾರೆ ಫ್ರೆಂಡ್ಸ್, ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಫ್ರೆಂಡ್ಸ್, ಇಲ್ಲಿ ಶಾರದಾ ತಿಂಡಿ ಎಲ್ಲ ಖಾಲಿ ಆದಮೇಲೆ ಹೋಟೆಲಲ್ಲಿ ಪಾತ್ರೆ ಎಲ್ಲ ತೊಳೆದು ಇಡ್ತಾ ಇರಬೇಕಾದ್ರೆ, ಕೊಡಿ ಶಾರದಾ ಅವರೇ, ನಾನು ಇಡ್ತೀನಿ ಅಂತ ಕೈಯಿಂದ ಸಿದ್ದು ಕಿತ್ಕೋತಾ ಇರ್ತಾನೆ. ಪರವಾಗಿಲ್ಲ ಸರ್, ನೀವು ರೆಸ್ಟ್ ಮಾಡಿ, ನಾನು ಪಾತ್ರೆ ಎಲ್ಲ ಜೋಡಿಸ್ಕೋತೀನಿ ಅಂತ ಜೋಡಿಸ್ತಾ ಇದ್ರೆ ಒಂದು ತಟ್ಟೆನ ತಗೊಂಡು ಗಾಳಿ ಬೀಸ್ತಾ ಇರ್ತಾನೆ. ಏನು ಸರ್ ಇದು, ಚಿಕ್ಕ ಮಕ್ಳು ಥರ ಆಟ ಆಡ್ತಾ ಇದ್ದಾರೆ ಅಂತ ಅಂದಾಗ, ಇದು ಚಿಕ್ಕ ಮಕ್ಕಳು ಆಟ ಅಲ್ಲ, ನನ್ನ ಹೆಂಡತಿಗೆ ತುಂಬ ಶಕೆ ಆಗ್ತಿದೆ ಅಂತ ಗಾಳಿ ಬೀಸ್ತಾ ಇದ್ದೀನಿ. ನಾನು ಈ ರೀತಿ ಬೀಸೋದ್ರಿಂದ ನನ್ನ ಹೆಂಡತಿ ಕೂದಲು ಹಾರಾಡುತ್ತೆ, ಒಳ್ಳೆ ನನ್ನ ಹೆಂಡತಿ ಹೀರೋಯಿನ್ ಥರ ಕಾಣ್ತಾರೆ, ನನಗೆ ನೋಡೋಕೆ ಇಷ್ಟ ಅಂತ ಅನ್ಬೇಕಾದ್ರೆ, ಹಾಗಾದರೆ ಸರ್ ನಿಮಗೆ ಹೀರೋಯಿನ್ ಕಂಡ್ರೆ ತುಂಬ ಇಷ್ಟನಾ ಅಂತ ಅನ್ಬೇಕಾದ್ರೆ, ಖಂಡಿತ ನನಗೆ ಹೀರೋಯಿನ್ ಇಷ್ಟ ಇಲ್ಲ, ಆದರೆ ಹೀರೋಯಿನ್ ಥರ ನನ್ನ ಹೆಂಡತಿ ಕಂಡ್ರೆ ಮಾತ್ರ ನನಗೆ ಇಷ್ಟ ಅಂತ ಅನ್ಬೇಕಾದ್ರೆ, ಈ ಕಡೆ ಶಾರದನಿಗೆ ನಗು ತಡೆಯೋಕ್ಕಾಗ್ದಲೇ ಒಬ್ಬೊಬ್ಬಳೆ ನಗಾಡ್ತಾ ಇರ್ತಾಳೆ. ಹಾಗೆ ಇಬ್ಬರು ಪ್ರೀತಿಯಿಂದ ನಗಾಡ್ಕೊಂಡು ಮಾತಾಡ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಒಬ್ಬ ಪರ್ಸನ್ ಬರ್ತಾನೆ. ಎಕ್ಸ್ಕ್ಯೂಸ್ ಮೀ ಅಂತ ಅಂದಾಗ ಸಿದ್ದು ನೋಡ್ತಾ ಇದ್ರೆ ಅವನಿಗೆ ಸಿಕ್ಕಾಪಟ್ಟೆ ಆಶ್ಚರ್ಯ ಆಗ್ತಾ ಇರುತ್ತೆ. ಇವನಿಗೂ ಆಶ್ಚರ್ಯ ಆಗ್ತಿರ್ಬೇಕಾದ್ರೆ ಸಿದ್ದು, ಏನು ಮಗ ಇಲ್ಲಿ ಬಂದ್ಬಿಟ್ಟೆ, ಹೇಗಿದೆಯಾ ಪ್ರಸಾದ್ ಅಂತ ಅನ್ಬೇಕಾದ್ರೆ, ಮಗ ನಾನು ಚೆನ್ನಾಗಿದ್ದೀನಿ, ನೀನು ಚೆನ್ನಾಗಿದ್ಯಾ ಅಂತ ಕೇಳ್ಬಿಟ್ಟು ಶಾರದನ ಇಂಟ್ರೊಡ್ಯೂಸ್ ಮಾಡ್ಕೊಡ್ತಾ ಇರ್ತಾನೆ. ಇವರು ನನ್ನ ಧರ್ಮಪತ್ನಿ ಶಾರದಾ ಅಂತ ಹೆಸರು ಅಂತ ಹೇಳ್ಬಿಟ್ಟು, ನೋಡಿ ಶಾರದವ್ರೆ, ಇವನು ನನ್ನ ಓಲ್ಡ್ ಕ್ಲೈಂಟು, ಹಾಗೆ ನನ್ನ ಬೆಸ್ಟ್ ಫ್ರೆಂಡು ಪ್ರಸಾದ್ ಅಂತ ಇಂಟ್ರೊಡ್ಯೂಸ್ ಮಾಡ್ಕೊಡ್ತಿರ್ಬೇಕಾದ್ರೆ ಶಾರದಾ ಹೇಳ್ತಾ ಇರ್ತಾಳೆ, ಇಬ್ಬರು ಕೂತ್ಕೊಳ್ಳಿ ಸರ್, ಕಾಫಿ ತಗೊಬರ್ತೀನಿ ಅಂತ ಅಂದಾಗ, ಬೇಡ ಅಂತ ಹೇಳ್ತಿರ್ಬೇಕಾದ್ರೆ, ನೋಡು ಮಗ, ಶಾರದವ್ರು ಮಾಡೋ ಕಾಫಿನ ಮಿಸ್ ಮಾಡ್ಕೋಬೇಡ, ನೆಕ್ಸ್ಟ್ ಲೆವೆಲಲ್ಲಿ ಇರುತ್ತೆ, ಆಮೇಲೆ ನೋಡು ಮಿಸ್ ಮಾಡಿಕೊಂಡು ಬೇಜಾರು ಮಾಡ್ಕೋಬೇಡ ಅಂತ ಅಂದಾಗ, ಸರಿ ಮಗ ಅಂತ ಅಂದಾಗ ಕಾಫಿ ಮಾಡ್ಕೊಬರೋಕ್ಕೆ ಅಂತ ಶಾರದಾ ಅನಸೂಯ ಹೋಗ್ತಾ ಇರ್ತಾರೆ. ಹಾಗೆ ಪ್ರಸಾದ್ ಅನ್ನೋನು ಇಡೀ ವಾಟರ್ನೆಲ್ಲ ನೋಡ್ಬಿಟ್ಟು ಹಾಗೆ ಸಿದ್ದು ಹತ್ರ ಹೇಳ್ತಾ ಇರ್ತಾನೆ, ಖಂಡಿತ ನೀನು ಬದಲಾಗಿಲ್ಲ ಕಣೋ ಅಂತ ಅಂದಾಗ, ಏನಕ್ಕೋ ಬದಲಾಗಬೇಕು ಅಂತ ಅಂದಾಗ, ಆವಾಗೆಲ್ಲ ನಿನ್ನ ಹತ್ರ ಎ ಸಿ ಕಾರು, ಹಾಗೆ ದೊಡ್ಡ ಬಂಗ್ಲೆ, ಆಫೀಸು ಪ್ರತಿಯೊಂದು ಇತ್ತು ಕಣೋ, ಆದರೆ ಇವಾಗ ಈ ಚಿಕ್ಕ ಗುಡಿಸಲಲ್ಲಿ ಎಷ್ಟು ಪ್ರೀತಿಯಿಂದ ಇದೆಯಾ, ನಿಜವಾಗ್ಲೂ ಹಣಕ್ಕೋಸ್ಕರ ಎಲ್ಲರೂ ಪ್ರೀತಿ ಮಾಡ್ತಾರೆ, ಆದರೆ ನೀನು ನಿನ್ನ ಹೆಂಡತಿಗೋಸ್ಕರ ಎಲ್ಲನೂ ಬಿಟ್ಟು ಬಂದಿದೆಯಲ್ಲ, ನನಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ, ನೀನು ಯಾವತ್ತೂ ಸಹ ಬದಲಾಗಲ್ಲ ಕಣೋ ಅಂತ ಹೇಳ್ತಾ ಇದ್ರೆ, ಹಾಗೆ ಮತ್ತೆ ಪ್ರಸಾದ್ ಹೇಳ್ತಾ ಇರ್ತಾನೆ, ನಿನ್ನ ನೋಡಿದ್ರೆ ನನಗೆ ತುಂಬ ಪ್ರೌಡ್ ಫೀಲ್ ಆಗುತ್ತೆ ಕಣೋ ಅಂತ ಅಂದಾಗ, ನೋಡು, ಜಗತ್ತಲ್ಲಿ ಯಾರು ಬೇಕಾದರೂ ದುಡ್ಡನ್ನು ಸಂಪಾದನೆ ಮಾಡ್ಬೋದು, ಆದರೆ ಪ್ರೀತಿ, ವಿಶ್ವಾಸ, ನಂಬಿಕೆನ ಸಂಪಾದನೆ ಮಾಡ್ಕೊಳ್ಳೋದು ತುಂಬ ಕಷ್ಟ ಅಂತ ಅಂದಾಗ, ಹೌದು ಕಣೋ, ನೀನು ಹೇಳ್ತಾ ಇರೋದು ಕರೆಕ್ಟ್ ಅಂದಾಗ, ಹೌದು ಮಗ, ನೀನೇನಿಲ್ಲಿ ಸಡನ್ನಾಗಿ ದಿಢೀರಾಗಿ ಇಲ್ಲಿ ಬಂದೆ ಅಂತ ಅಂದಾಗ, ಅಯ್ಯೋ ನಾನು ಹೇಳದೆ ಮರ್ತೆ, ಏನು ಗೊತ್ತಾ, ನಮ್ಮದೊಂದು ಈವೆಂಟ್ ಇದೆ ಕಣೋ, ಅಲ್ಲಿ ಲಾಸ್ಟಿಗೆ ಕ್ಯಾಟ್ರಿಂಗ್ ಅವರು ಕೈ ಕೊಟ್ಟರು, ಅದಕ್ಕೋಸ್ಕರ ಮೇಡಮ್ಗೆ ಕಾಲ್ ಮಾಡಿದೆ ಅಂತ ಅಂದಾಗ, ಅಷ್ಟೊತ್ತಿಗೆ ಶಾರದಾ ಕಾಫಿ ತಗೊಬಂದು ಕೊಡ್ತಾ ಇರ್ತಾಳೆ. ಹಾಗೆ ಹೇಳ್ತಾ ಇರ್ತಾಳೆ, ಸರ್ ಆವಾಗಲೇ ಹೇಳಿದ್ನಲ್ಲ, ಯಾರೋ ಒಬ್ಬರು ಕಾಲ್ ಮಾಡಿದ್ರು, ಈ ಥರ ಈವೆಂಟ್ಗೆ ಫುಡ್ನ ಪ್ರಿಪೇರ್ ಮಾಡಿಕೊಡ್ಬೇಕು ಅಂತ ಹೇಳಿದ್ರಲ್ಲ, ಅದು ಇವರೇ ಸರ್, ಸಾರಿ ನಮಗೆ ಗೊತ್ತಾಗಲಿಲ್ಲ ಅಂತ ಅಂದಾಗ, ಪರವಾಗಿಲ್ಲ ಮಗ ಅಂತ ಅಂದ್ಬಿಟ್ಟು, ಏನು ಗೊತ್ತೇನೋ, ನಮ್ಮದೊಂದು ಈವೆಂಟ್ ಇದೆ, ಅದಕ್ಕೆ ಫುಡ್ಡು ಮಾಡೋರು ಕ್ಯಾನ್ಸಲ್ ಕೊಟ್ಟರು, ಕ್ಯಾಟ್ರಿಂಗ್ ಅವರು ಬರಲ್ಲ ಅಂತ ಹೇಳ್ಬಿಟ್ರು, ಸೊ ದಯವಿಟ್ಟು ನೀವೇ ನಮಗೆ ಮಾಡಿಕೊಡ್ಬೇಕು ಕಣೋ, ಎಲ್ಲರೂ ಸಹ ಅಮ್ಮಮ್ಮ ತಿಂಡಿ ಬಂಡಿಲಿ ತುಂಬ ಫೇಮಸ್ಸು, ಹಾಗೆ ರುಚಿ ಶುಚಿ ಎರಡು ಸಹ ತುಂಬ ಚೆನ್ನಾಗಿ ಹೇಳ್ಪಟ್ಟೆ, ಅದಕ್ಕೋಸ್ಕರ ನಾನು ನಿಮಗೆ ಕಾಲ್ ಮಾಡಿದೆ, ದಯವಿಟ್ಟು ಬಂದು ನನಗೆ ಸಹಾಯ ಮಾಡೋ, ಕೊನೆ ಮೂಮೆಂಟಲ್ಲಿ ಕೈ ಹಿಡಿಯೋ ಪ್ಲೀಸ್, ತುಂಬ ಕಷ್ಟ ಆಗ್ತಿದೆ ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಇರಬೇಕಾದ್ರೆ, ಸಿದ್ದು ಶಾರದಾ ತುಂಬ ಆಶ್ಚರ್ಯದಿಂದ ಅವ್ರ ಮುಖನ ನೋಡ್ತಾ ಇರ್ತಾರೆ. ಹಾಗೆ ಇನ್ನೊಂದು ಕಡೆ ಸಿದ್ದು ಶಾರದಾ ತುಂಬ ಖುಷಿಯಿಂದ, ಸರಿ ಕಣೋ, ಎಷ್ಟು ಜನಕ್ಕೆ ಯಾವಾಗ ಮೆನುನ ಪ್ರಿಪೇರ್ ಮಾಡಬೇಕಂತ ಹೇಳು, ಮಾಡ್ಕೊಡ್ತೀವಿ ಅಂತ ಅಂದಾಗ, ಸರಿ ಸರಿ, ಎಕ್ಸಸೈಜ್ ಪೆನ್ನ ತರ್ತೀನಿ, ಹೇಳಿ ಲೀಸ್ಟ್ ಅಂತ ಶಾರದಾ ಕೇಳ್ತಿರ್ಬೇಕಾದ್ರೆ, 100 ಜನಕ್ಕೆ ಬೇಕು ಈ ರೀತಿ ಅಂತ ಹೇಳ್ತಿರ್ಬೇಕಾದ್ರೆ, ಸರಿ ಮಗ, ನಾವು ತುಂಬ ಚೆನ್ನಾಗಿ ತಿಂಡಿನ ಮಾಡ್ಕೊಡ್ತೀವಿ ಅಂತ ಅಂದಾಗ, ನನಗೆ ನಿನ್ನ ಮೇಲೆ ತುಂಬ ನಂಬಿಕೆ ಇದೆ ಕಣೋ, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಿರ್ಬೇಕಾದ್ರೆ, ಶಾರದವ್ರೆ, ನಿಮ್ಮ ಕಾಫಿ ತುಂಬ ಚೆನ್ನಾಗಿದೆ, ಬರ್ತೀನಿ, ನಾಳೆ ಎಲ್ಲ ಈವೆಂಟಲ್ಲಿ ನಿಮ್ಮ ತಿಂಡಿನೇ ಫೇಮಸ್ ಆಗಬೇಕು ಅಂತ ಹೇಳಿ ಅಲ್ಲಿಂದ ಪ್ರಸಾದ್ ಹೊರಟೋಗ್ತಾ ಇರಬೇಕಾದ್ರೆ, ಅನಸೂಯ ಹೇಳ್ತಾ ಇರ್ತಾಳೆ, ಇಂತೂ ಒಂದು ಕೆಲಸ ಸಿಕ್ತಲ್ಲ, ನನಗಂತೂ ಸಿಕ್ಕಾಬಟ್ಟೆ ಖುಷಿ ಆಗ್ತಿದೆ, ಹಾಗೆ ತರಕಾರಿ ಇಲ್ಲ ಸಿದ್ಧಾರ್ಥ ಅವರು, ಹೇಗೆ ತರ್ತೀರಾ ಅಂತ ಅಂದಾಗ, ನಾನೇ ಹೋಗಿ ತಗೊಬರ್ತೀನಿ, ತಲೆ ಕೆಡಿಸ್ಕೋಬೇಡಿ ಅಂತ ಅಂದಾಗ, ಖಂಡಿತ ನೀವು ಒಬ್ಬರೇ ಹೋಗ್ತೀರಾ ಅಂತ ಶಾರದಾ ರೇಗಿಸ್ತಾ ಇರ್ತಾಳೆ. ಯಾಕ್ರಿ, ಹಾವು ಬಂದರೂ ಎದುರ್ಕೊಳ್ಳಲ್ಲ, ಹುಲಿ ಬಂದರೂ ಎದುರ್ಕೊಳ್ಳಲ್ಲ, ನಾನು ಏನು ಅಂದ್ಕೊಂಡಿದ್ದೀರ ನೀವು ಅಂತ ಅಂದಾಗ, ಹೌದು ಹೌದು ನೋಡಿದ್ದೀನಿ, ನಾನು ನಿಮ್ಮ ಜೊತೆ ಬರ್ತೀನಿ ನಡ್ರಿ ಅಂತ ಅಂದಾಗ, ಅಲ್ಲ, ನಾನು ಎದುರ್ಕೋತೀನಿ ಅಂತ ಬರ್ತಾ ಇದ್ದೀರಾ, ಅಥವಾ ನನ್ನ ಜೊತೆ ಬರಬೇಕು ಅಂತ ತುಂಬ ಖುಷಿಯಿಂದ ಬರ್ತಾ ಇದ್ದೀರಾ ಅಂತ ಅಂದಾಗ, ಶಾರದಾ ಸಿಕ್ಕಾಬಟ್ಟೆ ನಾಚ್ಕೋತಾ ಇರ್ತಾಳೆ. ಹಾಗೆ ಮತ್ತೆ ಶಾರದಾ ನಾಚ್ಕೊಂಡು, ಸರ್ ಬನ್ನಿ ಸರ್, ರೆಡಿಯಾಗಿ ಹೋಗೋಣ ಅಂತ ಅಂದಾಗ, ಸಿದ್ದು ನಡೀರಿ ಶಾರದವ್ರೆ ಅಂತ ಅಂದ್ಬಿಟ್ಟು ಪಾತ್ರೆ ಎಲ್ಲ ತೊಗೊಂಡು ಮನೆ ಕಡೆ ಹೋಗ್ತಾ ಇರ್ತಾನೆ. ಇನ್ನೊಂದು ಕಡೆ ರೂಮಲ್ಲಿ ಕೂತ್ಕೊಂಡು ಜ್ಯೋತಿಕಾ ಸಿಕ್ಕಾಬಟ್ಟೆ ಯೋಚನೆ ಮಾಡ್ತಾ ಇರ್ತಾಳೆ. ಈ ಕಡೆ ಸಿದ್ದು ನಾವಿನನ್ನ ಹೇಳ್ಕೊಬಂದು ಪೊಲೀಸರಿಗೆ ಒಪ್ಪಿಸಿದ್ದು, ಹಾಗೆ ನಮ್ಮ ಟ್ರಕ್ನ ಸುಟ್ಟಾಕಿದ್ದು ನಮ್ಮ ಮಾವ ಅಲ್ಲ, ನಿಜವಾದ ಕಳ್ಳ ಇವನು, ಅಪರಾಧಿ ಇವನನ್ನ ಅರೆಸ್ಟ್ ಮಾಡಿ ಹಾಗೆ ಸರಿಯಾಗಿ ಶಿಕ್ಷೆ ಕೊಡಬೇಕು ಸರ್ ಅಂತ ಹೇಳಿದ್ದು, ಎಲ್ಲ ಮಾತನ್ನು ನೆನಪು ಮಾಡಿಕೊಂಡು ತುಂಬ ಬೇಜಾರಿಂದ ಕೂತಿರ್ಬೇಕಾದ್ರೆ ಪಾರಿಜಾತ ಬರ್ತಾಳೆ. ಬಂದ್ಬಿಟ್ಟು, ನೋಡು ಗೋಲ್ಡಿ, ಬೆಳಗಿಂದ ನೀನೇನು ಊಟ ಮಾಡಿಲ್ಲ, ಅಟ್ಲೀಸ್ಟ್ ಒಂದು ಗ್ಲಾಸ್ ಜ್ಯೂಸ್ ಆದರೂ ಕುಡಿಯಮ್ಮ ಅಂತ ಅಂದಾಗ, ನನಗೇನು ಬೇಡ ಅಂತ ಕಿರ್ಚಾಡ್ತಾ ಇರ್ತಾಳೆ. ಏನಕ್ಕಿಷ್ಟು ಟೆನ್ಷನ್ ತಗೊಂಡಿದೆಯಮ್ಮ, ಯಾಕಿಷ್ಟು ಭಯ ಪಡ್ತಾ ಇದೆಯಾ, ಎಲ್ಲ ಮುಗ್ದೋಯ್ತಲ್ಲ ಅಂತ ಅಂದಾಗ, ಏನು ಮುಗ್ದೋಯ್ತು ಗ್ರಾನಿ, ಇವಾಗ ಶುರುವಾಗ್ತಿದೆ ಅಂತ ಅಂದಾಗ, ಅಯ್ಯೋ ನಿನಗೇನು ಅರ್ಥ ಆಗಲ್ವಾ, ನವೀನನ್ನು ಅರೆಸ್ಟ್ ಮಾಡಿದಾರೆ ಅಷ್ಟೇ ತಾನೇ, ತಲೆ ಕೆಡಿಸ್ಕೋಬೇಡ, ಅವನ್ನ ನಾವು ಬಿಡಿಸ್ಕೊಬಂದ್ರಾಯ್ತು, ನಿನ್ನ ಹೆಸ್ರನ್ನ ಅವನು ಎಲ್ಲೂ ಬಾಯಿ ಬಿಡಲ್ಲ ಕಣೆ ಅಂತ ಅನ್ಬೇಕಾದ್ರೆ, ಅದು ಆಗಲ್ಲ ಗ್ರಾನಿ, ಫುಡ್ ಟ್ರಕ್ ಹತ್ರ ಒಬ್ಬ
ಒಬ್ಬ ಕುಡ್ಕ ಸಿಕ್ಕಾಬಟ್ಟೆ ಕಂಠಪೂರ್ತಿ ಕುಡ್ಕೊಂಡು ತೇಲಾಡ್ತಿದ್ದ. ಅವನಿಗೊಂದೆರಡು ತೆಗೆದು ಬಿಟ್ಟೆ ನೋಡು, ಕುಡ್ಕ ಅಲ್ವಾ ಏನೂ ಗೊತ್ತಾಗಲ್ಲ ಅಂತ ನಾವು ಫುಡ್ ಟಾಕ್ನ ಸುಟ್ಟಾಕಿದ್ವಿ. ಅವನೇ ಇದನ್ನೆಲ್ಲ ವೀಡಿಯೋ ಮಾಡಿರೋದು. ಅಕಸ್ಮಾತ್ ನನ್ನನ್ನು ಕಂಡುಹಿಡಿದ್ರೆ ಏನು ಮಾಡೋದು ಗ್ರ್ಯಾನಿ, ತುಂಬ ಅಂದರೆ ತುಂಬ ಟೆನ್ಷನ್ ಆಗ್ತಿದೆ ಅಂತ ಅನ್ಬೇಕಾದ್ರೆ, ನಿಜವಾಗ್ಲೂ ಆ ಕುಡ್ಕ ನಿನ್ನನ್ನು ಐಡೆಂಟಿಫೈ ಮಾಡ್ತಾನ ಅಂತ ಅನ್ಬೇಕಾದ್ರೆ ನನಗೆ ಅದು ಗೊತ್ತಿಲ್ಲ, ತುಂಬ ಟೆನ್ಷನ್ ಆಗ್ತಿದೆ ಅಂತ ಹೇಳ್ತಾ ಇದ್ರೆ, ನೀನೇನಾದರೂ ಸಿಗಾಕೊಂಡ್ರೆ ಅಷ್ಟು ಗೋಲ್ಡ್ ಅಂತ ಹೇಳ್ತಾ ಇರಬೇಕಾದ್ರೆ ನನ್ನ ಕತೆನೂ ಮುಗೀತು, ಆಮೇಲೆ ನಾನು ಸಿಗಾಕೊಂಡ್ಬಿಡ್ತೀನಿ ಅಂತ ಹೇಳ್ಬೇಕಾದ್ರೆ, ಅಯ್ಯೋ ಗ್ರ್ಯಾನಿ ಮೊದಲೇ ನಾನು ತುಂಬ ಟೆನ್ಷನ್ಲಿದ್ದೀನಿ ಅಂಥದ್ರಲ್ಲಿ ನೀವು ಬೇರೆ ಎದುರಿಸ್ಬೇಡಿ, ಸುಮ್ಮನೆ ಏನಿಂತ ಬೈತಾ ಇರಬೇಕಾದ್ರೆ ಅಷ್ಟೊತ್ತಿಗೆ ಜ್ಯೋತಿಕನಿಗೆ ಒಂದು ಮೆಸೇಜ್ ಬರುತ್ತೆ. ಆ ಮೆಸೇಜ್ ಓಪನ್ ಮಾಡಿ ನೋಡಿದಾಗ ಅರ್ಜೆಂಟಾಗಿ ಜ್ಯೋತಿಕಾ ನಿನ್ನ ಜೊತೆ ನಾನು ಮಾತಾಡಬೇಕು, ಮಾಮೂಲಿ ಸಿಗೋ ಜಾಗಕ್ಕೆ ಬಾ ಅಂತ ಪಾಲಾಕ್ಷ ಮೆಸೇಜ್ ಕಳಿಸ್ತಿರ್ಬೇಕಾದ್ರೆ, ಇದೇನಿದು ಅಪ್ಪ ಈ ರೀತಿ ಮೆಸೇಜ್ ಕಳಿಸಿದ್ರಲ್ಲ ಅಂತ ತುಂಬ ಆಶ್ಚರ್ಯದಿಂದ ನಿಂತ್ಕೊಬಿಡ್ತಾಳೆ. ಆಗ ಏನೋ ನವೀನ ಬಗ್ಗೆ ಮಾತಾಡೋಕ್ಕೆ ಇರ್ಬೋದು ಅಂತ ಅನಿಸುತ್ತೆ. ಎಷ್ಟೇ ಆಗಲಿ ಅಪ್ಪ ಅಲ್ವಾ ಅವನು, ತನ್ನ ಮಗ ಎಲ್ಲಿದ್ದಾನೆ ಅಂತ ಕೇಳೋಕ್ಕೆ ಅಂತ ಮಾಡಿದ್ದಾನೆ, ದಯವಿಟ್ಟು ಹೋಗಿ ಮಾತಾಡು ಗೋಲ್ಡಿ ಅಂತ ಪಾರಿಜಾತ ತುಂಬ ರಿಕ್ವೆಸ್ಟ್ ಮಾಡ್ಕೊತಿರ್ಬೇಕಾದ್ರೆ ಎಲ್ಲರೂ ಇವಾಗಲೇ ಕೇಳ್ತಾರೆ, ಛೇ ಇವ್ರದ್ದು ಸಮಸ್ಯೆ ಇವಾಗಲೇ ಬರಬೇಕಿತ್ತ, ಎಲ್ಲ ನನ್ನ ಕರ್ಮ ಅಂತ ಬೈಕೊಂಡು ಹೋಗ್ತಿರ್ಬೇಕಾದ್ರೆ, ಸ್ವಲ್ಪ ಜ್ಯೂಸ್ ಕುಡ್ಕೊಂಡು ಹೋಗು ಗೋಲ್ಡಿ ಅಂತ ಅಂದಾಗ, ನೀವೇನೇ ಕುಡೀರಿ ಎಲ್ಲ ನನ್ನ ಕರ್ಮ ಅಂತ ಬೈಕೊಂಡು ಜ್ಯೋತಿಕಾ ಹೊರಟೋಗ್ತಾ ಇರ್ತಾರೆ. ಹಾಗೆ ಇನ್ನೊಂದು ಕಡೆ ವೈದೇಹಿ ಮುರಳಿಗೆ ಕಾಲ್ ಮೇಲೆ ಕಾಲ್ ಮಾಡ್ತಾ ಇರಬೇಕಾದ್ರೆ, ಛೇ ಇವಳಿಗೆ ಟೈಮ್ ಸೆನ್ಸ್ ಅನ್ನೋದಿಲ್ಲ, ಯಾವಾಗ ಬೇಕು ಅವಾಗಲೇ ಕಾಲ್ ಮಾಡ್ತಾ ಇರ್ತಾಳೆ, ಈ ವಿಷಯ ಏನಾದರೂ ಈ ಕಡೆ ವಿಮಲನಿಗೆ ಗೊತ್ತಾದರೆ ನನ್ನ ಕತೆ ಅಷ್ಟೇ ಮುಗೀತು ಅಂತ ಅಂದ್ಬಿಟ್ಟು ಡೋರ್ ಲಾಕ್ ಮಾಡಿಕೊಂಡು ಮಾತಾಡ್ತಾ ಇರ್ತಾನೆ. ಅಲ್ಲ ವೈದೇಹಿ ಮನೆ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ಗೊತ್ತು ತಾನೆ, ಆದರೂ ಏನಕ್ಕೆ ಈ ರೀತಿ ಕಾಲ್ ಮಾಡ್ತಿದ್ಯಾ ಅಂತ ಅನ್ಬೇಕಾದ್ರೆ, ಸುಮ್ಮನೆ ಇರಿ, ಯಾವಾಗಲೂ ಸಹ ಕಳ್ಬೇಕು ಥರ ನೀವು ಇದೇ ರೀತಿ ಅಂತಲೇ ಇರ್ತೀರಾ, ನಿಮ್ಮನೆ ಪರಿಸ್ಥಿತಿ ಯಾವಾಗಲೂ ಇದ್ದಿದ್ದೆ, ನನ್ನ ಜೊತೆ ಮಾತಾಡಿ, ಲಾಂಗ್ ಡ್ರೈವ್ ಹೋಗಿ ಎಷ್ಟು ದಿನ ಆಯಿತು, ನಿಮ್ಮ ಜೊತೆ ಹೊರಗಡೆ ಹೋಗಿ ತುಂಬ ದಿನ ಆಯಿತು, ಬನ್ನಿ ನಾಳೆ ಎಲ್ಲಾದರೂ ಹೋಗೋಣ ಅಂತ ಅನ್ಬೇಕಾದ್ರೆ, ನಿನಗೆ ಸ್ವಲ್ಪನೂ ಕಾಮನ್ ಸೆನ್ಸ್ ಇಲ್ವಾ, ಮನೆ ಪರಿಸ್ಥಿತಿ ಈ ರೀತಿ ಇದೆ, ಈ ಮನೆ ತಣ್ಣಗಾದ್ಮೇಲೆ ಬರ್ತೀನಿ, ಅಲ್ಲಿವರೆಗೂ ಸ್ವಲ್ಪ ಬಾಯಿ ಮುಚ್ಕೊಂಡು ಸುಮ್ಮನೆ ಇರು, ನಾಳೆ ಕಾಲ್ ಮಾಡ್ತೀನಿ ಅಂತ ಫೋನ್ ಕಟ್ ಮಾಡ್ತಿರ್ಬೇಕಾದ್ರೆ, ಕಾಲ್ ಕಟ್ ಮಾಡಿಬಿಡ್ರಿ ಒಂದು ಇಂಪಾರ್ಟೆಂಟ್ ವಿಷಯನ ಹೇಳಬೇಕು ಅಂತ ಅಂದಾಗ, ಅದೇನು ಅಂತ ಮುರಳಿ ಕೇಳ್ತಾ ಇರ್ತಾನೆ. ನಮ್ಮಮ್ಮನ ಆಸ್ತಿ ಕೇಸ್ ಒಂದು ಯಾವಾಗಲೂ ಕೋರ್ಟಲ್ಲಿ ನಡೀತಿತ್ತು ಅಂತ ನಿಮಗೆ ಹೇಳ್ತಾ ಇದ್ನಲ್ಲ, ಸೊ ಇವಾಗಷ್ಟೇ ಲಾಯರು ಕಾಲ್ ಮಾಡಿ ಹೇಳಿದರು, ನೈಸ್ ರೋಡಲ್ಲಿ 2 ಎಕರೆ ಜಮೀನು ನನ್ನ ಹೆಸರಿಗೆ ಆಗಿದೆಯಂತೆ ಕಣ್ರಿ ಅಂತ ಅಂದಾಗ ಮುರಳಿಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇರುತ್ತೆ. ಓ ಮೈ ಗಾಡ್ ದೇವ್ರೆ, ನೈಸ್ ರೋಡಲ್ಲಿ 2 ಎಕರೆ ಅಂತಂದರೆ ಕೋಟಿ ಕೋಟಿ ಬೆಲೆ ಬಾಳುತ್ತೆ, ಇವಳು ಸಾಮಾನ್ಯ ನರ್ಸಲ್ಲ, ಕೋಟಿ ಕೋಟಿ ಬೆಲೆ ಬಾಳೋ ನರ್ಸು, ಇವಳನ್ನ ಮಿಸ್ ಮಾಡಿಕೊಂಡ್ರೆ ಅಷ್ಟೇ, ನಾನು ಖಂಡಿತ ಇವಳನ್ನ ಮಿಸ್ ಮಾಡ್ಕೋಬಾರ್ದು ಅಂತ ಅವಳೊಳಗೆ ತುಂಬ ಖುಷಿ ಪಡ್ತಾ ಇರ್ತಾನೆ. ಹಾಗೆ ಮತ್ತೆ ಹೇಳ್ತಾ ಇರ್ತಾನೆ, ನಿಜವಾಗ್ಲೂ ನೀನು ನನ್ನ ಪ್ರೀತಿಯ ದೇವತೆ ಅಂತ ಅಂದ್ಕೊಂಡಿದ್ದೆ, ಆದರೆ ನಮ್ಮನೆ ಮಹಾಲಕ್ಷ್ಮಿ ಕಡೆ ನೀನು ಆಗಲೇ ಫೋನ್ ಮಾಡಿದರೆ ಖಂಡಿತ ನಾನು ಓಡೋಡಿ ಬಂದು ನಿನಗೆ ಸ್ವೀಟ್ನೇ ತಿನ್ನಿಸ್ತಿದ್ದೆ ಕಣೆ, ಯು ಡೋಂಟ್ ವರಿ, ನಾಳೆ ಬೆಳಗ್ಗೆ ಬಂದುಬಿಡ್ತೀನಿ ಕಣೆ ಅಂತ ಅಂದಾಗ, ಆಗಲೇ ಬೈತಾ ಇದ್ರಿ ಬರಲ್ಲ ಅಂತ ಹೋಗ್ರಿ ಅಂತ ಅನ್ಬೇಕಾದ್ರೆ, ಏನೋ ಮನೆ ಟೆನ್ಷನಲ್ಲಿ ಹಂಗೆ ಅಂದ್ಬಿಟ್ಟೆ ಕಣೆ, ಬೇಜಾರು ಮಾಡ್ಕೋಬೇಡ, ಬೆಳಗ್ಗೆ ಬರ್ತೀನಿ, ಏನು ಲಾಂಗ್ ಡ್ರೈವ್ ಅಲ್ಲ ಕಣೆ, ಟ್ರಿಪ್ಪಿಗೆ ಬೇಕಾದ್ರೆ ಕರ್ಕೊಂಡು ಹೋಗ್ತೀನಿ ಅಂತ ಚಿನ್ನ ಬಂಗಾರ ಅಂತ ಹೇಳ್ತಾ ಇರಬೇಕಾದ್ರೆ ವೈದೇಹಿಗೆ ಸಿಕ್ಕಾಬಿಟ್ಟೆ ಖುಷಿ ಆಗ್ತಿರುತ್ತೆ. ಸರಿ ರೀ, ನಾನು ಹಾಗಾದ್ರೆ ರೆಡಿಯಾಗಿರ್ತೀನಿ, ಬೇಗ ಬನ್ನಿ ಅಂತ ಫೋನ್ ಕಟ್ ಮಾಡಿದ್ಮೇಲೆ, ಅಯ್ಯೋ ಭಗವಂತ ಒಳ್ಳೆ ಲಾಟ್ರಿನ ಓಡಿಸ್ದೆ, ಸಿದ್ದು ಮನೆ ಬಿಟ್ಟು ಹೋದಾಗ ನನಗೆ ಕಷ್ಟಕ್ಕೆ ತಳ್ಳಿಬಿಟ್ಟೆಲ್ಲ ನನ್ನನ್ನು ಅಂತ ಅಂದ್ಕೊಂಡಿದ್ದೆ, ಆದರೆ ನನಗೀಗ ಒಳ್ಳೆ ಲಾಟ್ರಿನೇ ಹೊಡಿಯೋಂಗೆ ಮಾಡಿದೆ ಅಂತ ಮುರಳಿ ಸಿಕ್ಕಾಬಟ್ಟೆ ಖುಷಿ ಪಡ್ತಾ ಇರ್ತಾನೆ. ಹಾಗೆ ಒಂದು ಕಡೆ ಶಾರದಾ ಸಿದ್ದನ್ನ ಕರ್ಕೊಂಡು ಮಾರ್ಕೆಟ್ಗೆ ಬರ್ತಾ ಇರಬೇಕಾದ್ರೆ ಸಿದ್ದು ಹೇಳ್ತಾ ಇರ್ತಾನೆ, ನೋಡ್ರಿ ಇವತ್ತು ಯಾವ ರೀತಿ ವ್ಯಾಪಾರ ಮಾಡ್ತೀನಿ, ಅವು ಬಂದರೂ ಎದುರ್ಕೊಳ್ಳಲ್ಲ ಅಂತ ಅಂದಾಗ, ಹುಷಾರು ಸರ್, ತರಕಾರಿ ತೊಗೊಳಕ್ಕೆ ಹೋಗಿ ಅವನ ಕೈಗೆ ಇಟ್ಕೊಂಡಿರ ಅಂತ ರೇಗಿಸ್ತಿರ್ಬೇಕಾದ್ರೆ, ನನ್ನನ್ನು ರೇಗಿಸ್ತೀರಾ ನೋಡಿ ಯಾವ ರೀತಿ ವ್ಯಾಪಾರ ಮಾಡ್ತೀನಿ ಅಂತ ಅಂದ್ಬಿಟ್ಟು, ಕೋಡಿ ಶಾರದವ್ರೆ ನೀವು ಸುಮ್ಮನೆ ನಿಂತ್ಕೊಂಡು ನೋಡಿ ಅಂತ ಅಂದ್ಬಿಟ್ಟು ಬ್ಯಾಗ್ ಒಳಗೆಲ್ಲ ತರಕಾರಿನೇ ತುಂಬ್ಕೋತಾ ಇರಬೇಕಾದ್ರೆ, ಅಯ್ಯೋ ಸರ್ ನೀವು ಈ ರೀತಿ ತರಕಾರಿನ ತುಂಬ್ಕೋತಾ ಇದ್ದರೆ ನಿಮ್ಮನ್ನು ಎತ್ತಾಕೊಂಡು ಹೋಗಿ ಜೀಪಲ್ಲಿ ಪೊಲೀಸ್ ಸ್ಟೇಷನಲ್ಲಿ ಕೂರಿಸ್ತಾರೆ ಅಂತ ಅಂದಾಗ, ಯಾಕ್ರಿ ಶಾರದವ್ರೆ ಕೂರಿಸ್ತಾರೆ, ಒಂದೊಂದಾಗಿ ತೂಕ ಹಾಕೋದು ಬದಲು ಎಲ್ಲ ತರಕಾರಿನ ಒಟ್ಟಿಗೆ ತುಂಬ್ಕೊಬಿಟ್ಟು ತೂಕ ಹಾಕಿ ದುಡ್ಡು ಕೊಟ್ಟು ಹೋಗೋಣ ಬಿಡಿ, ಈಸಿ ಆಗುತ್ತೆ, ಟೈಮು ಉಳಿಯುತ್ತೆ ಅಂತ ಅಂದಾಗ, ನಿಮ್ಮ ರೀತಿ ವ್ಯಾಪಾರ ಮಾಡೋಕ್ಕಾಗಲ್ಲ, ವ್ಯಾಪಾರ ಅಂತಂದಮೇಲೆ ಯಾವ ರೀತಿ ಮಾಡಬೇಕು ಅದೇ ರೀತಿ ಮಾಡಬೇಕು, ನೀವು ಸುಮ್ಮನೆ ನೋಡಿ ಅಂತ ಅಂದ್ಬಿಟ್ಟು ಎಲ್ಲ ತರಕಾರಿ ನೋಡ್ತಾ ಟೊಮೊಟೊ ಹಣ್ಣು ಹತ್ರ ಬರ್ತಾಳೆ. ಟೊಮೊಟೊ ಹಣ್ಣು ಹೆಂಗೆ ಕೆ ಜಿಗೆ ಅಂತ ಅನ್ಬೇಕಾದ್ರೆ 40 ರೂಪಾಯಿ ಅಂತ ಅಂಗಡಿಯವ್ರು ಹೇಳ್ತಿರ್ಬೇಕಾದ್ರೆ, ಏನೂ 40 ರೂಪಾಯಿ, ಅಲ್ಲೆಲ್ಲ 20 ರೂಪಾಯಿ ಮಾರ್ತಾ ಇದ್ದಾರೆ, 20 ರೂಪಾಯಿ ಕೊಡ್ತಿರೋ ಇಲ್ವೋ ಅಂತ ಶಾರದಾ ವಾದ ಮಾಡ್ತಿರ್ಬೇಕಾದ್ರೆ, ಏನಮ್ಮ 20 ರೂಪಾಯಿ ನಮಗೆ ಬಿದ್ದಿದೆ, ಈ ರೀತಿ ಹೇಳ್ತೀಯ, ಯಾರಮ್ಮ 20 ರೂಪಾಯಿ ಕೊಡ್ತಾರೆ ಅಂತ ಅನ್ಬೇಕಾದ್ರೆ, ಇಲ್ಲ ಕೊನೆ ಪಕ್ಷ 25 ರೂಪಾಯಿ ಕೊಡ್ತೀನಿ, ಕೊಡಿ ಅಂತ ವಾದ ಮಾಡ್ತಾ ಇರಬೇಕಾದ್ರೆ ಸಿದ್ದು ಹೇಳ್ತಾ ಇರ್ತಾನೆ, ಸುಮ್ಮನಿರಿ ಯಾಕ್ರಿ ವಾದ ಮಾಡ್ತೀರಾ, ಅವ್ರು ಕೇಳಿದಷ್ಟು ಕೊಟ್ಟು ತಗೋಣ ಅಂತ ಅಂದಾಗ, ಸುಮ್ಮನಿರಿ ಸರ್ ನಿಮಗೆ ಚೌಕಾಸಿ ಮಾಡೋಕ್ಕೆ ಬರಲ್ಲ, ಇದು ಚೌಕಾಸಿ ಮಾಡ್ತಾ ಇದ್ದೀವಿ, ನಾವೇನು ಇವ್ರ ಜೊತೆ ಜಗಳ ಆಡ್ತಾ ಇಲ್ಲ ಅಂತ ಅಂದಾಗ, ಇಲ್ಲಮ್ಮ ಬರಲ್ಲ ಅಂತ ಅಂದಾಗ, ಫೈನಲಾಗಿ 30 ರೂಪಾಯಿ ಕೊಡ್ತೀನಿ ಅಂತ ಶಾರದಾ ವಾದ ಮಾಡ್ತಾ ಇರ್ತಾಳೆ. ಆದರೂ ಸಹ ಆ ಓನರು ಕೊಡಲ್ಲ ಅಂತ ಅಂತಿರ್ಬೇಕಾದ್ರೆ, ಕೇಳಿದಷ್ಟು ಕೊಟ್ಟು ಹೋಗೋಣ ಬಂದ್ರಿ, ಅವ್ರ ಹೊಟ್ಟೆ ಪಾಡು, ಅವ್ರ ಮೇಲೆ ನಾವು ಹೊಡಿಬಾರ್ದು ಅಂತ ಅಂದಾಗ, ಸುಮ್ಮನೆ ಇರಿ ಸರ್, ಈ ಟೊಮೊಟೊ ಬೆಲೆ ಎಷ್ಟು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು, ಇವರು ಬದುಕಬೇಕು ಹಾಗೆ ನಾವು ಬದುಕಬೇಕಲ್ವಾ ಅಂತ ಅಂದಾಗ, ನಿಮಗೆ ಹೆಂಗ್ರಿ ಗೊತ್ತು ಅಂತ ಅಂದಾಗ, ಬೀದಿ ವ್ಯಾಪಾರ
ವ್ಯವಹಾರಗಳೆಲ್ಲ ಮಾಡ್ತಿರ್ಬೇಕಾದ್ರೆ ಸ್ಲೇಟಲ್ಲಿ 25 ರೂಪಾಯಿ ಟೊಮೊಟೊ ಕೆ ಜಿ ಅಂತ ಹಾಕ್ಕೊಂಡಿದ್ರು ಸರ್. ನಾನು ಅದನ್ನು ನೋಡಿದ್ದೀನಿ. ಹಾಗೆ ಮಂಗಳಮ್ಮ ತರಕಾರಿ ಎಲ್ಲ ಸಹ ತೊಗೊಬಂದಾಗ ರೈಟೆಲ್ಲ ಕೇಳಿದ್ದೆ. ನನಗೆ ತುಂಬ ಚೆನ್ನಾಗಿ ಗೊತ್ತು, ಸುಮ್ಮನೆ ನಿಂತ್ಕೊಳ್ಳಿ ಸರ್, ನಾವು ಹೇಳಿದಷ್ಟಕ್ಕೆ ಇವರು ಖಂಡಿತ ಕೊಡ್ತಾರೆ, ಈ ಥರ ನಾವು ಚೌಕಾಸಿ ಮಾಡಲೇಬೇಕು ಅಂತ ಅಂದಾಗ ಪರವಾಗಿಲ್ಲ ಕಣ್ರಿ, ಇಡೀ ಮಾರ್ಕೆಟ್ನ ಸರ್ವೆ ಮಾಡ್ಕೊಂಡು ಬಂದಿದ್ದೀರಾ ಅಂತ ಸಿದ್ದು ರೇಗಿಸ್ತಾ ಇರಬೇಕಾದ್ರೆ ಟೊಮೊಟೊನ 2 ಕೆ ಜಿ ತೊಗೊಂಡು 50 ರೂಪಾಯಿ ದುಡ್ಡು ಕೊಡ್ತಾಳೆ. ಅಂಗಡಿಯವರು ಹೇಳ್ತಾ ಇರ್ತಾರೆ, ಇದೇ ನಮ್ಮ 50 ರೂಪಾಯಿ ಕೊಟ್ಟಿದ್ದೀಯ, ಅದು 2 ಕೆ ಜಿಗೆ ಅಂತ ಅಂದಾಗ ಎಷ್ಟು ಕೊಡಬೇಕೋ ಅಷ್ಟನ್ನೇ ಕೊಟ್ಟಿದ್ದೀನಿ, ಸುಮ್ಮನೆ ಇಟ್ಕೊಳ್ಳಿ ಅಂತ ಅಂದಾಗ ನಿಮ್ಮಂಥ ಗಿರಾಕಿ ಬಂದರೆ ಅದೋಗತಿ ಅಂತ ಅಂದಾಗ ಈ ಕಡೆ ಸಿದ್ದು ನಗಾಡ್ತಾ ಇರ್ತಾನೆ. ಹಾಗೆ ಗುರಾಯಿಸ್ಕೊಂಡು ಶಾರದಾ ಸಿದ್ದನ ಕರ್ಕೊಂಡು ಮುಂದೆ ತರಕಾರಿ ತರಕ್ಕೆ ಹೋಗ್ತಾ ಇರ್ತಾಳೆ. ಒಂದು ಕಡೆ ವಿಮಲ ಕಣ್ಣೀರಾಗ್ತಿರ್ಬೇಕಾದ್ರೆ ಕೂತ್ಕೊಂಡು ಒಬ್ಬೊಬ್ಬಳೆ ಅಳ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಸುಮಿತ್ರ ಬಂದ್ಬಿಟ್ಟು ಎಣ್ಣೆ ಹಚ್ಚುತ್ತೀನಿ ಬಾ ವಿಮಲ ಅಂತ ಅಂದಾಗ ಅಳ್ತಾ ಇರ್ತಾನೆ. ನೋಡಿ ಏ ವಿಮಲ ಏನಾಯಿತು, ಏನು ಕಳ್ತಿದ್ಯಾ ಅಂತ ಅಂದಾಗ ನನ್ನ ಮಗನ ಪರಿಸ್ಥಿತಿ ಈ ರೀತಿ ಆಯ್ತಲ್ಲ ಸುಮಿತ್ರ, ನನಗೆ ಸಿಕ್ಕಾಬಟ್ಟೆ ಬೇಜಾರಾಗ್ತಿದೆ. ಇಲ್ಲಿದ್ದಾಗ ಅವನಿಗೆ ಕಷ್ಟ ಅಂತಂದರೆ ಏನು ಅಂತ ಗೊತ್ತಿರಲಿಲ್ಲ, ಆ ರೀತಿ ಸುಖವಾಗಿ ಬೆಳೆದ, ಅಲ್ಲಿ ನೋಡಿದರೆ ಕಷ್ಟದ ಮೇಲೆ ಕಷ್ಟ ಬರ್ತಾ ಇದ್ದಾವೆ, ಜೀವನ ಕಟ್ಕೊಳ್ಳೋಕೆ ಹೇಗೋ ಒಂದು ದಾರಿ ಮಾಡ್ಕೊಂಡ ಅಂತ ಅಂದ್ಕೊಂಡ್ರೆ ಆ ಫುಡ್ ಟ್ರಕ್ನ ಸುಟ್ಟಾಕ್ಬಿಟ್ರು, ನನ್ನ ಕೈಲಿ ಇದನ್ನು ಸಹಿಸೋಕ್ಕಾಗ್ತಿಲ್ಲ ಅಂತ ಕಣ್ಣೀರಾಗ್ತಿರ್ಬೇಕಾದ್ರೆ ಸಮಾಧಾನ ಮಾಡ್ಕೋ, ಏನು ಗೊತ್ತಾ, ನಮ್ಮ ಸಿದ್ದು ಮುದ್ದು ತುಂಬ ಬುದ್ಧಿವಂತ ಜಾಣೆ ಹುಡುಗ, ಹಾಗೆ ಅವನಿಗೆ ತುಂಬ ಪೇಷನ್ಸ್ ಜಾಸ್ತಿ, ಅವನು ಜೀವನದಲ್ಲಿ ಯಾವ ರೀತಿ ಬದುಕಬೇಕು ಅನ್ನೋದು ಅವನು ಖಂಡಿತ ಗೊತ್ತು, ನೀನು ಹೆದರ್ಕೋಬೇಡ, ಅವರಿಬ್ಬರು ತುಂಬ ಒಳ್ಳೆಯವರು, ಬೇರೆಯವ್ರಿಗೆ ಯಾವತ್ತೂ ಅವರು ಅನ್ಯಾಯ ಮಾಡಿ ಬದುಕಲ್ಲ, ಅವರಿಗೆ ದೇವರು ಖಂಡಿತ ಒಳ್ಳೇದು ಮಾಡ್ತಾನೆ, ಸಮಾಧಾನ ಮಾಡ್ಕೊ ಅಂತ ಅನ್ಬೇಕಾದ್ರೆ ಸುಮಿತ್ರ ಅವನನ್ನು ಒಂದೇ ಒಂದು ಸಲ ನೋಡ್ಬೇಕಂತ ಅನಿಸಿದೆ ಕಣೆ ಅಂತ ಅನ್ಬೇಕಾದ್ರೆ ಅಷ್ಟೊತ್ತಿಗೆ ಆರತಿ ಬರ್ತಾಳೆ. ನೋಡು ಆರತಿ, ಒಂದೇ ಒಂದು ಸಲ ಸಿದ್ದನ ಹತ್ರ ಕರ್ಕೊಂಡು ಹೋಗು, ಅವಳು ಅವತ್ತಿಂದ ಕೇಳ್ತಾ ಇದ್ದಾಳೆ ಅಂತ ಅಂದಾಗ ಅಮ್ಮ ನಾಳೆ ಖಂಡಿತ ಕರ್ಕೊಂಡು ಹೋಗ್ತೀನಿ, ಅವತ್ತೇ ಹೇಳಿದ್ನಲ್ವ ಬೇಜಾರು ಮಾಡ್ಕೋಬೇಡಿ ಅಂತ ಆರತಿ ಹೇಳ್ತಾ ಇರಬೇಕಾದ್ರೆ ಈ ಕಡೆ ಸುಮಿತ್ರನೂ ಸಹ ಹೇಳ್ತಾ ಇರ್ತಾಳೆ, ಹೋಗಿ ನೋಡ್ಕೊಬಾ, ಖಂಡಿತ ಶಾರದಾ ಮತ್ತು ಸಿದ್ದು ತುಂಬ ಒಳ್ಳೆಯವರು, ಅವರು ಯಾವತ್ತೂ ಸಹ ಬೇರೆಯವರು ಹಂಗಲ್ಲಿ ಬದುಕೋ ಬುದ್ಧಿ ಅವರಿಗೆ ಇಲ್ಲ, ಆದರೂ ಸಹ ಅವರು ಫುಡ್ ಟ್ರಕ್ನ ಸುಟ್ಟಾಕಿದ್ರು, ಅವರು ಜೀವನದಲ್ಲಿ ಯಾರು ಮುಂದೆ ಬರಲ್ಲ, ಖಂಡಿತ ದೇವರಿದ್ದಾನೆ, ನೀನು ತಲೆ ಕೆಡಿಸ್ಕೊಬೇಡ, ನೀನು ಹೋಗ್ಬಿಟ್ಟು ಬಾ ಅಂತ ಹೇಳ್ತಾ ಇರ್ತಾಳೆ. ಹಾಗೇನೊಂದು ಕಡೆ ಆರತಿ ಹೇಳ್ತಿರ್ತಾಳೆ, ಅತ್ತೆ ನೀವು ತಪ್ಪು ತಿಳ್ಕೊಳ್ಳ ಅಂತಂದ್ರೆ ಒಂದು ಮಾತು ಹೇಳ ಅಂತ ಅಂದಾಗ ಹೇಳು ಆರತಿ ಅಂತ ಅಂದಾಗ ಅಣ್ಣನ ಫುಡ್ ಟ್ರಕ್ಕಿಗೆ ಜೊತೆಗೆ ಏನಕ್ಕೆ ಬೆಂಕಿ ಇಟ್ಟಿರಬಾರ್ದು, ಖಂಡಿತ ಅವಳೇ ಅಂತ ನನಗೆ ಅನುಮಾನ ಬರ್ತಿದೆ ಅಂತ ಅಂದಾಗ ಈ ಕಡೆ ಸುಮಿತ್ರನಿಗೆ ಶಾಕ್ ಆಗ್ತಾ ಇರುತ್ತೆ. ಏನು ಹೇಳ್ತಿದ್ದೀಯ ಆರತಿ ಅಂತ ಅಂದಾಗ ಮಾವ ಏನಕ್ಕೆ ಸುಳ್ಳು ಸುಳ್ಳು ಹೇಳ್ತಾರೆ, ಅವ್ರು ಖಂಡಿತ ಯಾವುದೇ ಕಾರಣ ಇಲ್ದಲೆ ಮಾವ ಯಾರ ಮೇಲೂ ಸಹ ತಪ್ಪನ್ನು ಹೊರಿಸಲ್ಲ ಅಂಥವ್ರು ಹೇಳ್ತಿದ್ದಾರೆ ಅಂತ ಅಂದರೆ ನನಗೆ ಅನುಮಾನ ಬರ್ತಿದೆ ಅಂತ ಅಂದಾಗ ವಿಮಲನು ಸಹ ಒಂದೊಂದ್ಸಲ ನನಗೂ ಅದೇ ರೀತಿ ಅನ್ನಿಸ್ತಿದೆ, ಸಿದ್ದು ಮೇಲಿನ ಕೋಪಕ್ಕೆ ಈ ರೀತಿ ಮಾಡಿಲ್ಲ ಅಂತ ಅಂದಾಗ ಇಲ್ಲ ಇಲ್ಲ ಜ್ಯೋತಿಗೆ ಏನು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು, ಅವಳು ಇಂಥ ಕೆಲಸ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂತ ಸುಮಿತ್ರ ವಾದ ಮಾಡ್ತಿರ್ಬೇಕಾದ್ರೆ ಅವರೆಲ್ಲ ಮಾತಾಡೋದನ್ನು ತಾತ ಕೇಳ್ಕೊಂಡು ಕೋಪದಿಂದ ರೂಮ್ ಒಳಗಡೆ ಬರ್ತಾರೆ. ಯಾರ ಬಗ್ಗೆ ಮಾತಾಡ್ತಾ ಇದ್ದೀರಾ ನೀವು, ನನ್ನ ಮೊಮ್ಮಗಳ ಬಗ್ಗೆ ಮಾತಾಡ್ತಾ ಇದ್ದೀರಾ, ಈ ಮನೇಲಿ ಯಾರೂ ಸಹ ಬೇರೆಯವ್ರನ್ನ ದ್ವೇಷ ಮಾಡೋ ಅಂಥವ್ರು ಯಾರೂ ಇಲ್ಲ, ದ್ವೇಷ ಮಾಡಿದ್ದೀವಿ ಅಂತ ಅಂದರೆ ಅದು ಸಿದ್ದನ ಮಾತ್ರ, ಅದು ಅವ್ನು ಮಾಡಿರೋ ತಪ್ಪಿಗೋಸ್ಕರ ಅವನು ಶಿಕ್ಷಣ ಅನುಭವಿಸ್ತಿದ್ದಾನೆ, ಅದನ್ನು ಬಿಟ್ಟರೆ ಯಾರಿಗೂ ಯಾರ ಮೇಲೂ ದ್ವೇಷ ಇಲ್ಲ, ನನ್ನ ಮೊಮ್ಮಗಳ ಬಗ್ಗೆ ಈ ರೀತಿ ಮಾತಾಡಿದರೆ ನಾನಂತೂ ಸುಮ್ಮನೆ ಬಿಡಲ್ಲ, ಪಾಪ ಅವಳಿಗೆ ಎಷ್ಟು ದೊಡ್ಡ ಅನ್ಯಾಯ ಆಗಿದೆ ಅಂತದ್ರಲ್ಲಿ ಅದನ್ನೆಲ್ಲ ಮನಸ್ಸೊಳಗಡೆ ನಂಬ್ಕೊಂಡು ತನ್ನ ಪಾಡಿಗೆ ತಾನು ಅವಳಿದ್ದಾಳೆ, ಅವಳ ಬಗ್ಗೆ ಮಾತಾಡಿದರೆ ಸರಿ ಇರಲ್ಲ ಅಂತ ಎಲ್ಲರಿಗೂ ವಾರ್ನ್ ಮಾಡಿ ಹೋಗ್ತಾ ಇರ್ತಾರೆ. ಕಡೆ ವ್ಯಾಪಾರ ಮಾಡ್ತಿರ್ಬೇಕಾದ್ರೆ ಸುಮ್ಮನೆ ಬೈಸ್ಕೊಂಡ್ರಲ್ಲ ಶಾರದವ್ರೆ, ನಾನು ಎಂತೆಂಥ ಬಿಸ್ನೆಸ್ನ ಡೀಲ್ ಮಾಡಿದ್ದೀನಿ ಗೊತ್ತಾ ಅಂತ ಅಂದಾಗ ಅದು ಬೇರೆ ಬಿಸ್ನೆಸ್ ಇದು ಬೇರೆ, ನೀವು ತಲೆ ಕೆಡಿಸ್ಕೋಬೇಡಿ, ಬನ್ನಿ ಇವತ್ತು ತರಕಾರಿ ವ್ಯಾಪಾರ ಮಾಡೋದನ್ನು ಯಾವ ರೀತಿ ಅಂತ ಹೇಳ್ಕೊಡ್ತೀನಿ, ಆದರೆ ನೀವು ಅವತ್ತು ಚಿಂತೆ ಇಲ್ದವನಿಗೆ ಸಂತೆಲ್ಲ ನಿದ್ದೆ ಬರುತ್ತೆ ಅನ್ನೋರಾಗಿ ಮಲ್ಕೊಂಡಿದ್ರಲ್ಲ ಆ ರೀತಿ ನಿದ್ದೆ ಮಾಡಬೇಡಿ ಅಂತ ಅಂದಾಗ ಸುಮ್ಮನೆ ರೀ ಶಾರದವ್ರೆ, ನಾನೇನು ನಿದ್ದೆ ಮಾಡಲ್ಲ, ಬನ್ನಿ ವ್ಯಾಪಾರ ಹೇಳ್ಕೊಡಿ, ನೀವು ಕಲಿಸೋದೆಷ್ಟೋ ನಾನು ಕಲ್ತ್ಕೊಳ್ಳೋದು ಹೆಚ್ಚು, ಖಂಡಿತ ಕಲ್ತ್ಕೊತೀನಿ ಅಂತ ಸಿದ್ದು ತುಂಬ ಖುಷಿಯಿಂದ ಶಾರದಾ ಜೊತೆ ಬರ್ತಾ ಇರ್ತಾನೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.